टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬಿಕ್ಲು ಶಿವ ಕೊಲೆ ಪ್ರಕರಣ ಭೈರತಿ ಸಂಬಂಧಿಯನ್ನ ವಶಕ್ಕೆ ಪಡೆಯಲಾಗಿದೆ. ಭೈರತಿ ಬಸವರಾಜ್ ಸಹೋದರನ ಮಗ ಅನಿಲ್ನನ್ನ ವಶಕ್ಕೆ ಪಡೆಯಲಾಗಿದೆ. ಅರುಣ್ ಮತ್ತು ನವೀನ್ನನ್ನ ಭಾರತೀನಗರ ಪೊಲೀಸರು ಬಂಧಿಸಿದ್ದಾರೆ. ಬಿಕ್ಲು ಕೊಲೆ ಬಳಿಕ ತಲೆಮರೆಸಿಕೊಂಡಿದ್ದಂತಹ ಮೂವರನ್ನ ಕೂಡ ಅರೆಸ್ಟ್ ಮಾಡಿ ಭಾರತೀನಗರ ಪೊಲೀಸರು ವಿಚಾರಣೆಯನ್ನ ಮಾಡುತ್ತಿದ್ದಾರೆ. ಬಿಕ್ಲು ಶಿವು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಂದ ತನಿಖೆ ಚುರುಕುಗೊಂಡಿದೆ. ಇದೀಗ ಭೈರತಿ ಬಸವರಾಜ್ ಅವರ ಸಹೋದರನ ಮಗ ಅನಿಲ್ ಸೇರಿದಂತೆ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ. ಅರುಣ್ ಮತ್ತು ನವೀನ್ ಅಂತ ಹೇಳಿ. ಈ ಅರುಣ್ ಮತ್ತು ನವೀನ್ ಈ ಬಿಕ್ಲು ಶಿವನ ಕೊಲೆ ಪ್ರಕರಣದ A1 ಆಗಿದ್ದಾನಲ್ಲ, ಮೊದಲ ಆರೋಪಿ ಜಗದೀಶ್ನ ಅತ್ಯಾಪ್ತರು ಅನ್ನೋದು ಗೊತ್ತಾಗಿದೆ, ಸಹಚರರು. ಇದೀಗ ಈ ಮೂವರನ್ನ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರೆಸ್ಟ್ ಮಾಡಿ ಪೊಲೀಸರಿಂದ ವಿಚಾರಣೆ ಕೂಡ ನಡೀತಾ ಇದೆ. ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ಬೆಳವಣಿಗೆಗಳಾಗಿದೆ, ಗಮನಿಸ್ತಾ ಇದ್ದೀವಿ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಕಾಸ್. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಒಂದಷ್ಟು ಮಂದಿಯ ಬಂಧನ ಆಗಿತ್ತು. ಈಗ ಇನ್ನೊಂದಷ್ಟು ಮಂದಿಯನ್ನ ಬಂಧಿಸಿ ವಿಚಾರಣೆಯನ್ನ ಮಾಡ್ತಿದ್ದಾರೆ ಪೊಲೀಸರು. ಅದರ ಜೊತೆಗೆ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಭೈರತಿ ಬಸವರಾಜ್ ಅವರ ಸಹೋದರನ ಮಗನನ್ನ ಅಂದ್ರೆ ಅನಿಲ್ನನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಪ್ರಕರಣದಲ್ಲಿ ಈತನ ಪಾತ್ರ ಹೇಗೆ, ಇವರಿಗೂ ಮತ್ತು ಈ ಬಂಧಿತನಾಗಿರುವಂತಹ ಭೈರತಿ ಬಸವರಾಜ್ ಅವರ ಸಹೋದರನ ಮಗನಿಗೂ ಏನ್ ಸಂಬಂಧ ಅಂತ? ಎಸ್ ಮಧುಶ್ರೀ, ಏನು ಬಿಕ್ಲು ಶಿವಂ ಕೊಲೆ ಪ್ರಕರಣದಲ್ಲಿ ಈಗ ಮತ್ತೆ ಮೂವರು ಅಂದ್ರೆ ಟೋಟಲ್ ಆಗಿ ಈಗ 8 ಜನರನ್ನ ಇದರಲ್ಲಿ ಅರೆಸ್ಟ್ ಮಾಡಲಾಗಿರುವಂತದ್ದು. ಸದ್ಯ ಅರುಣ್ ಮತ್ತು ನವೀನ್ ಬಂಧನ ತೋರಿಸಿದ್ರೆ ಅನಿಲ್ನನ್ನ ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಪ್ರಕರಣದಲ್ಲಿ ಅನಿಲ್ ಏನು ಭೈರತಿ ಬಸವರಾಜ್ ಸಹೋದರನ ಮಗ ಏನಿದ್ದಾನೆ, ಈತ ಏನು ಕೊಲೆ ಆರೋಪಿಗಳಿಗೆ ಕಾರನ್ನ ಸಪ್ಲೈ ಮಾಡಿದ್ದ, ಕಾರ್ ಕೊಟ್ಟಿದ್ದ ಅಂತ ಹೇಳಿ ಆರೋಪ ಇರೋದ್ರಿಂದಾಗಿ ಆತನ ವಿಚಾರಣೆ ನಡೀತಾ ಇರುವಂತದ್ದು. ಈ ಒಂದು ಕೊಲೆ ನಂತರದಲ್ಲಿ ಅರುಣ್, ನವೀನ್ ಹಾಗೂ ಅನಿಲ್ 3 ಜನ ಕೂಡ ತಲೆಮರೆಸಿಕೊಂಡಿದ್ರು. ಸದ್ಯ ವಶಕ್ಕೆ ಪಡೆದು ಅವ್ರನ್ನ ವಿಚಾರಣೆಯನ್ನ ನಡೆಸಿದ್ದಾರೆ. ಮತ್ತು ಈ ಒಂದು ಪ್ರಕರಣದಲ್ಲಿ ಏನು ಅರುಣ್ ಮತ್ತು ನವೀನ್ ಏನಿದ್ದಾರೆ, ಇದು ಬಿಕ್ಲು ಶಿವನ ಸಹಚರರು. ಇವರಿಬ್ರು ಕೂಡ ಒಂದು ಕೊಲೆ ಸಂದರ್ಭದಲ್ಲಿ ಅವರು ಕೂಡ ಆ ಒಂದು ಸ್ಪಾಟ್ ನಲ್ಲಿ ಇದ್ರು. ಸೊ ಹಾಗಾಗಿ ತಲೆಮರೆಸಿಕೊಂಡಿದ್ದಂತ ಆರೋಪಿಗಳನ್ನ ಸದ್ಯ ಈಗ ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ಮುಂದುವರೆಸಿರುವಂತದ್ದು. ಮಧುಶ್ರೀ, ಧನ್ಯವಾದ ವಿಕಾಸ್ ತಮ್ಮ ಮಾಹಿತಿಗಾಗಿ.